ಮಾರ್ಚ್ 22ಕ್ಕೆ ಅಖಂಡ ಕರ್ನಾಟಕ ಬಂದ್ ಹಿನ್ನೆಲೆ ಬೆಳಗಾವಿಯಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಚೆನ್ನಮ್ಮ ವೃತ್ತದಲ್ಲಿ ಕನ್ನಡ ಒಕ್ಕೂಟದ ನೇತೃತ್ವದಲ್ಲಿ ಪ್ರತಿಭಟನೆ. ಮಾರ್ಚ್ 22ಕ್ಕೆ ಅಖಂಡ ಕರ್ನಾಟಕ ಬಂದ್ ಆಗುತ್ತೆ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಪ್ರತಿಭಟನೆ. ಚೆನ್ನಮ್ಮ ವೃತ್ತದಲ್ಲಿ ಕನ್ನಡ ಒಕ್ಕೂಟ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಮರಾಠಿಗರ ಪುಂಡಾಟಿಕೆಯನ್ನು ತಡಿಬೇಕು, ಎಂಎಸ್ ಅನ್ನು ನಿಷೇಧ ಮಾಡಬೇಕು, ಸರ್ಕಾರ ಕಳಸಾ ಬಂಡೂರಿ ಯೋಜನೆಯನ್ನು ಅನುಷ್ಠಾನ ಮಾಡಲೇಬೇಕು, ಕಂಡಕ್ಟರ್ ಮೇಲಿನ ಹಲ್ಲೆ ಪ್ರಕರಣದ ಸಮಗ್ರ ತನಿಖೆ ಆಗಬೇಕು, ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಒತ್ತು ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ ವಾಟಾಳ್ ನಾಗರಾಜ್. ಸರ್ಕಾರಕ್ಕೆ ತೀವ್ರವಾಗಿ ಹೇಳ್ತೀನಿ, ನೀವು ಎಂಎಸ್ ನಿಷೇಧ ಮಾಡದೇ ಇದ್ರೆ ಮುಂದೆ ಬೆಳಗಾವಿಯಲ್ಲಿ ಶಾಸನಸಭೆ ಬೇಕಾಗಿಲ್ಲ. ನಿಮ್ಮ ಶಾಸನಸಭೆ ಕಟ್ಕೊಂಡು ಯಾರಿಗೆ ಬೇಕಾಗಿದೆ? ಪ್ರತಿ ಸಾರಿ ಶಾಸನಸಭೆ ಏನೇನೋ ಮಾತಾಡ್ತೀರಿ, ಹೋಗ್ತೀರಿ. ಗಡಿ ಭಾಗ ಇಲ್ಲ, ಉತ್ತರ ಕರ್ನಾಟಕ ಇಲ್ಲ, ಹೈದರಾಬಾದ್ ಕರ್ನಾಟಕ ಇಲ್ಲ. ಇದು ಒಳ್ಳೆಯದಲ್ಲ, ಸ್ಪಷ್ಟವಾಗಿ ಹೇಳಿದ್ದೇನೆ. ಮತ್ತು ಇಲ್ಲಿ ಶಾಸನಸಭೆ ಭವನ ಇದೆ, ಭದ್ರವಾಗಿ ತಿಂಗಳಿಗೆ 3 ಜನ ಮಂತ್ರಿಗಳು ಇಲ್ಲಿ ಕೂತ್ಕೊಳ್ಬೇಕಿಲ್ಲಿ. ಪರಿಸ್ಥಿತಿ ಅನ್ನುವಂತ ನೋಡಬೇಕು. ಬೆಳಗಾವಿಯ ಎಲ್ಲ ರಾಜಕಾರಣಿಗಳು, ಎಲ್ಲ ಪಕ್ಷದ ರಾಜಕಾರಣಿಗಳು ಮರಾಠಿಗಳ ಏಜೆಂಟ್ರಾಗಿದ್ದಾರೆ, ಮರಾಠಿಗಳ ಬೆಂಬಲಿಗರಾಗಿದ್ದಾರೆ. ಮರಾಠಿಯವರ ವೋಟ್ಗಾಗಿ ಇಡೀ ತಮ್ಮ ಅಸ್ತಿತ್ವವನ್ನೇ ಮಾರಿಕೊಂಡಿದ್ದಾರೆ. ಇದು ಅತ್ಯಂತ ಭಯಾನಕವಾದಂಥ ವಿಚಾರ. ಬೆಳಗಾವಿಯಲ್ಲಿ ಎಂಇಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬೆಳಗಾವಿಗೆ ಬೇಡ. ಅದೇನಿದ್ರೂ ಬೆಳಗಾವಿಯಿಂದ ಹೊರಗಡೆ, ಗಡಿಯಿಂದ ಹೊರಗಡೆ ಹೋಗಬೇಕು. ಮತ್ತು ಈ ಬಂದು ಕರ್ನಾಟಕ ಬಂದ್, ಅಖಂಡ ಕರ್ನಾಟಕ ಬಂದ್ 22 ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಗಾಗಿ, ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಗಾಗಿ, ಅಖಂಡ ಕರ್ನಾಟಕ ಬಂದ್ ಎಂಇಎಸ್